ಬಂಧನ ಆದ ಮೇಲೆ ಅವನು ರೇಣುಕಾಸ್ವಾಮಿನೇ ರಘು ಗ್ಯಾಂಗ್ಗೆ ತಿಂಡಿ ಕೊಡಿಸಿದ್ದ ಅಂತ ಇವ್ರು ಹೇಳ್ತಿದ್ದಾರೆ. ಯಾರೋ ಸಂಬಡಿ ಸೇಯಿಂಗ್ ಇಟ್, ಯಾರು ಅಂತ ಗೊತ್ತಿಲ್ಲ. ಡ್ರೈವರ್. ಹಾಂ, ಅದು ಡ್ರೈವರ್ ಹೇಳಿದ್ರೆ ಇಲ್ಲ, ಅದು ಕೊಡಿಸಿಲ್ಲ, ಯಾರೋ ಕೊಡಿಸಿದ್ದಾರೆ, ಅವನು ಕೊಡಿಸಿದಾನೆ ಅಂತ ಇವ್ರು ಹೇಳ್ತಿರ್ತಾರೆ. ಅಥವಾ ಆನ್ ದ ವೇ ಎಲ್ಲೋ ಒಂದು ಕಾಂಪ್ರಮೈಸ್ ಆದಂಗಿದೆ. ಏನಂದ್ರೆ ಈ ಥರ ನೀನು ಮಾಡಿಬಿಟ್ಟಿದೀಯಾ, ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ಅವ್ರ ಮುಂದೆ ಒಂದು ಸಾರಿ ಕೇಳು, ಒಂದು ಏಟ್ ಕೊಟ್ಟರೆ ಕೊಡಬಹುದು ಅಷ್ಟೇ ತಾನೇ, ಕೊಡಿಸ್ಕೊಂಡ್ಬಿಟ್ಟು ಬಂದುಬಿಟ್ರೆ ಆಯಿತು, ಬಂದುಬಿಡು, ಕ್ಷಮೆ ಕೇಳ್ಬಿಡು, ಒಂದ್ಸರಿ ತಪ್ಪಾಯಿತು ಅಂತ ಕಾಲಕ್ಕೆ ಬಿದ್ದುಬಿಡು ಅಂತ ಹೇಳಿ ಸಮಾಧಾನ ಆದಂಗಿದೆ. ಇಲ್ಲದಿದ್ದರೆ ಸಮಾಧಾನವಲ್ಲದೆ ಆ ಭಯದಲ್ಲಿ ಅವನು ಇದ್ದಿದ್ದಿದ್ರೆ ಅವನಿಗೆ ತಿಂಡಿ ಪಂಡಿಗೆ ತಿರುಗುವಾಗ ಓಡೋಗ್ಬೋದು. ಅದು ಹಂಗಾಗಿಲ್ಲ. ಎಲ್ಲಾದ್ರೂ ಅದನ್ನ ಅಪೋಸ್ ಮಾಡೋ ಕಂಡೀಷನ್ ಇರಬಹುದು. ಎಕ್ಸಾಕ್ಟ್ಲಿ. ಅವನು ಏನಾಗಿದ್ದಾರೆ, ಅವನನ್ನು ಇವರು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ನಂಬಿಸಿ ಮೋಸ ಮಾಡಿದ್ದಾರೆ, ವಿಶ್ವಾಸಕ್ಕೆ ತಗೊಂಡಿದ್ದಾರೆ, ತಗೊಂಡು ಕರ್ಕೊಂಬಂದಿದ್ದಾರೆ. ಅವನು ಬಿಲೀವ್ ಮಾಡಿದಾನ ಅದನ್ನ. ಅವನು ಮೋಸ್ಟ್ಲಿ ಇಲ್ಲದೇ ಇದ್ರೆ ಹಿಂಗೆ ಸುಸೂತ್ರವಾಗಿ ಅವನನ್ನು ಕರ್ಕೊಂಬರಕ್ ಆಗ್ತಿರ್ಲಿಲ್ಲ ಇವ್ರಿಗೆ. ಇವ್ರುಗಳು ಚಿತ್ರದುರ್ಗದವ್ರೆ ಮತ್ತು ಜಿಲ್ಲಾಧ್ಯಕ್ಷ, ಅದು ಅವನ ಅಧ್ಯಕ್ಷ. ನಾನು ಎಲ್ಲ ಮಾತಾಡಿದ್ದೀನಿ ಅಣ್ಣನ ಹತ್ರ, ತಲೆ ಕೆಡಿಸ್ಕೋಬೇಡ, ಅಥವಾ ಬಾಸ್ ಹತ್ರ, ಯಾರೋ ಒಬ್ಬರ ಹತ್ರ, ಯಾರು ಅಂತ ನಂಗೆ ಗೊತ್ತಿಲ್ಲ, ಮಾತಾಡಿದ್ದೀನಿ. ಎಲ್ಲ ಸಮಾಧಾನ ಆಗತ್ತೆ, ಏನೊಂದು ಕೋಪ ಮಾಡ್ಕೋತಾರೋ ಒಂದು 2 ನಿಮಿಷ ಸುಮ್ಮನೆ, ನಾನೆಲ್ಲ ಮಾತಾಡಿದ್ದೀನಿ, ತಲೆ ಕೆಡಿಸ್ಕೋಬೇಡ, ಕ್ಷಮೆ ಕೇಳ್ಬಿಡು, ಆಯ್ತು, ಇದು ಸಾಲ್ವಾಗೋಳಿ, ಹಾಳಾಗೋಗ್ಲಿ ಅತ್ಲ ಕಡೆಗೆ ಅಂತ ಬಂದಂಗಿದೆ ಮೇಲ್ನೋಟಕ್ಕೆ ನನಗಿದು. ಮಧ್ಯಾಹ್ನದೊಳಗೆ ಕರ್ಕೊಂಬಂದು ಸಂಜೆ ಒಳಗೆ ಮುಗಿಸಿದ್ದಾರೆ ಅಂತ. ಅದು ಬಂದ ಮೇಲೆಲ್ಲ ಪ್ಲಾನ್ ಚೇಂಜ್ ಆಗಿರೋದು. ಇದು ಬಂದ ಮೇಲಾಗಿದೆ ಪ್ಲಾನ್.